ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವಿದ್ದೇವೆ ಇಲ್ಲಿ. ನಾವು ನಿಮಗೆ ಹುಲ್ಲು ಹಾಗೆ ಕೃಷಿಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನು ತಿಳಿಸುತ್ತೇವೆ. ಇಲ್ಲಿ ನೀವು ಹುಲ್ಲನ್ನು ನೋಡ್ಬೋದು, ಹಸಿರು ಹುಲ್ಲು. ಎಷ್ಟೊಂದು ಹುಲ್ಲಿದೆ ಅಂದರೆ ಫುಲ್ ಏರಿಯಾಗಟ್ಟಲೆ ಹುಲ್ಲುಗಳನ್ನೇ ನಾವು ಕಾಣಬಹುದು. ಎಕರೆಗಟ್ಟಲೆ ಹುಲ್ಲುಗಳು, ಹುಲ್ಲು, ಹಸು, ಹುಲ್ಲು ಹಾಗೆ ಹಸು. ಹೌದು, ಕಬ್ಬಿನ ಹಾಲನ್ನು ಅದನ್ನೇ ತಿರುಗಿಸಿ ತೆಗೆದು ಗಾಣದಲ್ಲಿ, ಹಾಗೆ ಗಾಣ ತೋರಿಸಿದ್ರಲ್ಲ. ಹೌದು, ನೋಡ್ತಾ ಇದ್ದೀರಿ ಗಾಯ್ಸ್, ನೋಡಿ ಹುಲ್ಲು. ಓಪನ್ ಶೆಡ್ ಅಲ್ಲಿ ಇದೆ. ದನಗಳೆಲ್ಲ ಚೆನ್ನಾಗಿ HF, ಜರ್ಸಿ ಎಲ್ಲ ಬೇರೆ ಬೇರೆ ಟೈಪಿನ ದನಗಳನ್ನು ಇಲ್ಲಿ ಸಾಕ್ತಾ ಇದ್ದಾರೆ. ಹಾಗಾಗಿ ಹಾಲಿಗೆ ನಮ್ಮಲ್ಲಿ ಕಮ್ಮಿ ಏನಿಲ್ಲ. ಸೊ ಗಾಯ್ಸ್, ನಿಮಗೆ ಹಸುವನ್ನು ನೋಡಬೇಕು ಅನ್ನುವ ಆಸೆ ಇದ್ದರೆ ಇಲ್ಲಿ ನಾನು ತೋರಿಸ್ತೀನಿ ಓಪನ್ ಶೆಡ್ ಹೇಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು. ಸೊ ಎಲ್ಲ HF ಹಸುಗಳು ಎಷ್ಟಿದೆ ನೋಡಿ. ಎಲ್ಲ HF ಹಸುಗಳು ನೋಡಿ. ಅವರು ಬೆಳ್ಳುಳ್ಳಿಯನ್ನು ಸಹ ಇಲ್ಲಿ ನೋಡ್ತಾ ಇದ್ದಾರೆ, ಅಂದರೆ ಸಾಕ್ತಾ ಇದ್ದಾರೆ. नाम क्या है? गाय, सबका गाय नाम है. ಶಾರದಾ, ಲಕ್ಷ್ಮಿ, ಅನ್ನಪೂರ್ಣ. ನೋಡಿದ್ರ ಓಪನ್ ಶೆಡ್ ಅಲ್ಲಿ ಒಂದು ಹೇಗೆ ಹಸುವನ್ನು ಸಾಕ್ತಾರೆ. ಆಮೇಲೆ ಅಲ್ಲಿ ಕೂಡ ನೀವು ನೋಡ್ಬೋದು ಕಬ್ಬು. आपका नाम क्या है भैया? सुभाष नाम है. ये सब आपका ही है? कितना गई है भैया? ये 10 गई. हाँ, डेयरी पे जाते हैं. कौन सा डेयरी? दिन में कितना मिलता है रेट दूध का? हाँ, रेट नहीं, दूध कितना मिलता है? दूध हमारा जाता है 60 लीटर. 60 गाँव में बहुत गाय पालते हैं इधर. इधर बहुत गाय. हाँ, पूरा हरा. पूरा इधर महाराष्ट्र में ज़्यादा है गाय. हर घर में गाय दिखता है. हाँ, और ये सब आपका ही जगह है? हाँ, ये हमारा है. और देते नोड़ी जगह सब हमारा है. आप कौन सा डेयरी में बेचते हैं? वो इधर लोकल डेयरी है, वो बड़े प्लेट में जाते हैं. वो क्या, वो डेयरी का ಶಿವಕೃಪಾ. ಶಿವಕೃಪೆ ಇವರು ಹಾಲನ್ನು ಕೊಡ್ತಾ ಇದ್ದಾರೆ. ಸೊ ನಾವೀಗ ಮಹಾರಾಷ್ಟ್ರದಲ್ಲಿದ್ದೀವಿ. ಅವರು ಮಿಷಿನಲ್ಲಿ ಹಾಲು ತೆಗೆಯುವುದಂತೆ, ಇದು ಕೈಯಲ್ಲಿ ಅಲ್ಲ, ಮಿಷಿನಲ್ಲಿ. ಸೊ ನೀವು ಹಸುವನ್ನು ನೋಡ್ಬೋದು ಇಲ್ಲಿ. ಬೇಕು ಬೆಳ್ಳುಳ್ಳಿಯನ್ನೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಮನೆಗಳು. ಸೊ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಲ್ಲಿಯ ಡೈರಿ ಸ್ಟೈಲನ್ನು ನಾನು ತೋರಿಸ್ತೀನಿ. ಥ್ಯಾಂಕ್ ಯು. ರಾಮ್ ರಾಮ್. ಕಾಣೋಣ ನೆಕ್ಸ್ಟ್ ವಿಡಿಯೋದಲ್ಲಿ.